Hello students, in my previous videos classes I have solved some of the important numericals based on mole concept in some basic concepts of chemistry. So in my next video classes I am going to solve some of the important numericals that is based on stoichiometric calculation and percentage yield and also some of the concentration terms. Okay, so here is the first problem, that is 34th problem. Two elements P and Q combine to form a compound having 75.8% of P. The formula of the compound is, so here we have to find out the formula of the compound. They have given that P and Q combine to form a particular compound, but we don't know the formula of this compound. But they have given the percentage of one element in that compound, that is P has 75.8% in that particular compound. Okay, ಹಾಗಾದರೆ we have to find out the formula of the compound. So simple ಏನಪ್ಪ ಅಂದರೆ ಇಲ್ಲಿ, ಸೊ ಪರ್ಸಂಟೇಜ್ ಕೊಟ್ಟಿದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು 100%, 100 ಅಂತ ಗೊತ್ತಿದೆ, 100 ಗ್ರಾಮಲ್ಲಿ, ಹಾಗಾದರೆ 100 ಗ್ರಾಮ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ, ಓಕೆ ಒಂದು ಸ್ಟ್ಯಾಂಡರ್ಡ್ ಅಂತ ತಗೊಳ್ಳೋಣ. ಇದು 100 ಗ್ರಾಮ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ 75.8% ಆಫ್ ಪಿ ಇದೆ ಅಂದರೆ ದಟ್ ಇಂಡಿಕೇಟ್ಸ್ ದಟ್ 75.8 ಗ್ರಾಮ್ ಪಿ ಇದೆ ಅಂತ ಹೇಳ್ಬೋದು. ಓಕೆ, ಗ್ರಾಮ್ಸಲ್ಲಿ ತೊಗೊಂಡ್ರೆ ವೇಟಲ್ಲಿ. ಆ್ಯಂಡ್ ಆಲ್ಸೋ 75.8% ಪಿ ಇದೆ ಅಂತಂದರೆ ಇನ್ನು ರಿಮೈನಿಂಗ್ ಏನಿದೆ ಕ್ಯೂ ಇದೆ ಅಂತ ಹೇಳ್ಬೋದು. ಓಕೆ, ಪಿ ಇಷ್ಟು ಪರ್ಸೆಂಟೇಜ್ ಇದೆ ಅಂದರೆ ರಿಮೈನಿಂಗ್ ಏನಿದೆ ಕ್ಯೂ ಅನ್ನೋ ಎಲಿಮೆಂಟ್ ಪ್ರೆಸೆಂಟ್ ಇದೆ, ಯಾಕಂದರೆ ಎರಡು ಎಲಿಮೆಂಟು ಕಾಂಪೌಂಡರ್ ಇರೋದು. ಪಿ ಇಷ್ಟಿದೆ ಅಂತಂದರೆ ಇನ್ನು ರಿಮೈನಿಂಗ್ ಎಲ್ಲ ಕ್ಯೂ ಇರುತ್ತೆ. ದಟ್ ಮೀನ್ಸ್ 24.2% ಆಫ್ ಕ್ಯೂ ರಿಮೈನಿಂಗ್ ಇದೆ ಅಂತ ಹೇಳ್ಬೋದು. ದಟ್ ಮೀನ್ಸ್ 24.2 ಗ್ರಾಮ್ ಆಫ್ ಕ್ಯೂ. ಸೊ ಇಷ್ಟಿದೆ. ಹಾಗಾದರೆ ಇಲ್ಲಿ ಇಫ್ ವಿ ಗೆಟ್ ದ ಮೋಲ್ ರೇಷಿಯೋ, ಓಕೆ ಮೋಲಾರ್ ರೇಷಿಯೋ ಗೊತ್ತು ಅಂತಂದರೆ ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್. So how to find out the molar ratio? Before that we have to find the number of moles. Okay, number of moles in P and Q ಅಂತ find out ಮಾಡಬೇಕು. ಹಾಗಾದರೆ therefore the number of moles, we have a formula, number of moles is equal to weight by atomic weight. In case of element, weight by atomic weight. Weight of P is 75.8 divided by, what is the atomic weight of P? It is 75. Okay, 75 ಬರುತ್ತೆ. Then it is approximately ಒಂದು 1 ಬರ್ಬೋದು. ಓಕೆ, ಡಿವೈಡ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 1 ಬರುತ್ತೆ. ಓಕೆ, ಆ್ಯಂಡ್ ಹಿಯರ್ ಇದು ನಂಬರ್ ಆಫ್ ಮೋಲ್ಸ್ ಆಫ್ ಪಿ. ಓಕೆ, ಪಿ ಅಂತ ಹೇಳ್ತೀನಿ ಇದನ್ನು. ಆ್ಯಂಡ್ ಆಲ್ಸೋ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯೂ. ಓಕೆ, ಕ್ಯೂ ಹೇಳೋದು ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯೂ ಎಷ್ಟಿದೆ? ಇಟ್ ಈಸ್ ವೇಟೇಜ್ 24.2 ಡಿವೈಡೆಡ್ ಬೈ, ವಾಟ್ ಇಸ್ ದ ಅಟಾಮಿಕ್ ವೇಟ್ ಆಫ್ ಕ್ಯೂ? ಇಟ್ ಈಸ್ 16. ಓಕೆ, ಡಿವೈಡ್ ಮಾಡಿದ್ರೆ 24/2/16 ಡಿವೈಡ್ ಮಾಡಿ ಇಟ್ ಈಸ್ 1.5. ಸೊ ಕ್ಯೂ ಎಷ್ಟಿದೆ? 1.5 ಇದೆ. ನಂಬರ್ ಆಫ್ ಮೋಲ್ಸ್ 1.5 ಆ್ಯಂಡ್ ಪಿ ಇಸ್ 1. ಹಾಗಾದರೆ ಹಿಯರ್ ವಿ ಗೆಟ್ ದ ಮೋಲಾರ್ ರೇಷಿಯೋ. ದೆನ್ ದ ಮೋಲಾರ್ ರೇಷಿಯೋ, ಓಕೆ ಮೋಲಾರ್ ರೇಷಿಯೋ ಆಫ್ ಪಿ ಆ್ಯಂಡ್ ಕ್ಯೂ ಆರ್ 1.5. ಪಿ ಈಸ್ 1 ಆ್ಯಂಡ್ ಕ್ಯೂ ಈಸ್ 1.5. ಸೊ ಇಲ್ಲಿ ಡೆಸಿಮಲ್ಸಲ್ಲಿದೆ, ಒಂದು ಫ್ರ್ಯಾಕ್ಷನ್ಸಲ್ಲಿದೆ. ಇದು ಹೋಲ್ ನಂಬರ್ ಕೌಂಟ್ ಮಾಡಬೇಕು ಅಂದರೆ ಯಾವುದೋ ಒಂದು ಸಿಂಪ್ಲೆಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿ. ಸೊ ಲೆಟ್ ಇಟ್ ಬಿ 2. ಸೊ ದೆನ್ 2:3. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 × 1 2 ಬರುತ್ತೆ, ಆ್ಯಂಡ್ 1.5 × 2 it will be 3. So then the formula of the compound is P is 2 and Q is 3. That means P2Q. This is the formula of the given compound. Okay, ಯಾವ ರೀತಿ ಫೈಂಡ್ ಮಾಡಬೇಕು ನೋಡಿ, ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಿ. ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡಿದ್ರೆ ವಿ ಗೆಟ್ ಅ ಮೋಲಾರ್ ರೇಷಿಯೋ. ಮೋಲಾರ್ ರೇಷಿಯೋ ಸಿಕ್ಕಿದೆ ಅಂದರೆ ಈಸಿಯಾಗಿ ಫಾರ್ಮುಲಾ ಗೊತ್ತಾಗುತ್ತೆ ನಮಗೆ. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. ಯಾವ ರೀತಿ? ಈ ರೀತಿ ಒಂದು ಪರ್ಸಂಟೇಜ್ ಕೊಟ್ಟಾಗ, ಓಕೆ ಪರ್ಸಂಟೇಜ್ ಈಲ್ಡ್ ಮೇಲೆ ಕೊಟ್ಟಾಗ ಪ್ರಾಬ್ಲಮ್ಸ್ಗಳನ್ನ ಈ ರೀತಿ ಸಾಲ್ವ್ ಮಾಡ್ಬೋದು. ಸೊ ಹಾಗಾದರೆ ವಿಚ್ ಇಸ್ ದ ರೈಟ್ ಆಪ್ಷನ್? P2Q3. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಇದನ್ನು. ಓಕೆ, ಸೊ ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ ಈಗ. ಸೊ ಹಿಯರ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್, 35th ಪ್ರಾಬ್ಲಮ್. 4.24 gram of an organic compound on combustion produces 8.45 gram of carbon dioxide and 3.46 gram of water. The mass percentage of carbon and hydrogen in the compound respectively are. We have to calculate the mass percentage of carbon and hydrogen in this organic compound. Okay, so these are the options. Okay, 27.2, 18.2, 54.4, 9.1, 9.1, 54.4, 18.2, 27.2. So these are the options. So they have given the weight of organic compound. Okay, given organic compound weight ಕೊಟ್ಟಿದ್ದಾರೆ, and also they have given the mass of carbon dioxide and the mass of water. Okay, ಇಷ್ಟನ್ನು ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಎ ಜನರಲ್ ಫಾರ್ಮ್, ಡೈರೆಕ್ಟ್ ಫಾರ್ಮುಲಾ ಇದೆ. ಬಿಫೋರ್ ದ್ಯಾಟ್ ಒಂದು ಜನರಲ್ ರಿಯಾಕ್ಷನ್ ಬರೀತೀನಿ. ಕಂಬಷನ್ ಅಂದ್ರೇನು? ಎನಿ ಗ್ಯಾಸಸ್ ಅಂಡರ್ಗೋ ಆಕ್ಸಿಡೇಷನ್, ಅಂದರೆ ಅಂಡರ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಥವಾ ಬರ್ಂಟ್ ಇನ್ ಆಕ್ಸಿಜನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ದಟ್ ಈಸ್ ಕಂಬಷನ್.
ಓಕೆ, ಹಾಗಾದರೆ ಎನಿ ಗ್ಯಾಸಸ್ ಅಂದರೆ ಲೆಟ್ ಇಟ್ ಬಿ CH4 ಮೀಥೇನ್ ಗ್ಯಾಸ್ ಅಂದ್ಕೊಳ್ಳಿ. ಇಟ್ ಈಸ್ ಎ ಆರ್ಗಾನಿಕ್ ಕಾಂಪೌಂಡ್. ಓಕೆ, O2 ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಜನರಲಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ಕಾಂಪೌಂಡ್ ಅಲ್ಲ, ಆರ್ಗಾನಿಕ್ ಕಾಂಪೌಂಡ್ ಇದೆಲ್ಲ, ಬಟ್ ಜನರಲ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾಗಾದರೆ ಈಗ ಆರ್ಗಾನಿಕ್ ಕಾಂಪೌಂಡ್ ಎಷ್ಟು ವೇಟ್ ಕೊಟ್ಟಿದ್ದಾರೆ? 4.24 ಗ್ರಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಫಾರ್ಮ್ ಆಗಿದೆ? 8.45 ಗ್ರಾಮ್ ಫಾರ್ಮ್ ಆಗಿದೆ. ವಾಟರ್ ಎಷ್ಟು ಫಾರ್ಮ್ ಆಗಿದೆ? 3.46 ಗ್ರಾಮ್ ಫಾರ್ಮ್ ಆಗಿದೆ. ಓಕೆ, ಸೊ ಒಂದು ಜನರಲ್ ರಿಯಾಕ್ಷನ್ ಬರೆದಿದ್ದೀನಿ, ಸುಮ್ಮನೆ ಸಿಂಪಲಾಗಿ ಬರೆದಿದ್ದೀನಿ. ಇದು ಆರ್ಗಾನಿಕ್ ಕಾಂಪೌಂಡ್ ಅಲ್ಲ, ಬಟ್ ಸಿಂಪಲ್ ಒಂದು ಆರ್ಗಾನಿಕ್ ಕಾಂಪೌಂಡ್ ತೊಗೊಂಡು ಕಂಬಷನ್ ಆದರೆ ಈ ಥರ ಬರೆದಿದ್ದೀನಿ ಅಷ್ಟೇ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಫಾರ್ಮ್ ಆಗಿದೆ, ವಾಟರ್ ಎಷ್ಟು ಫಾರ್ಮ್ ಆಗಿದೆ ಫ್ರಮ್ ದಿಸ್ ಆರ್ಗಾನಿಕ್ ಕಾಂಪೌಂಡ್. ಹಾಗಾದರೆ ವಾಟ್ ಇಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್. ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟಿದೆ? 12. ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ? ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ 44 ಗ್ರಾಮ್. ಗೊತ್ತಿದೆ ನಮಗೆ ಮಾಲಿಕ್ಯುಲರ್ ಮಾಸ್, ಸ್ಟ್ಯಾಂಡರ್ಡ್ ಇದು. ಸೊ ಇಂಟು, ಓಕೆ, ಕಾರ್ಬನ್ ಇದ್ದಿದ್ದು ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಹಾಗಾಗಿ ಇದನ್ನು ತೊಗೋಬೇಕು ನಾವು ಈ ರಿಲೇಷನ್ ಕಾರ್ಬನ್ ಪರ್ಸೆಂಟೇಜ್ ಫೈಂಡ್ ಮಾಡೋಕ್ಕೆ. ಆ್ಯಂಡ್ ಎಷ್ಟು ಮಾಸ್ ಫಾರ್ಮ್ ಆಗಿದೆ? ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ 8.45 ಆ್ಯಂಡ್ ವೇಟ್ ಆಫ್ ಆರ್ಗಾನಿಕ್ ಕಾಂಪೌಂಡ್ ಟೇಕನ್ 4.24. ಓಕೆ, ಇಂಟು 100. ಓಕೆ, ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ. ನೋಡಿ ಫಾರ್ಮುಲಾ ನೋಡಿ, ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್. ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ. ಸೊ ಇದು ಜನರಲಾಗಿ ನಮ್ಗೆ ಗೊತ್ತಿರುತ್ತೆ, ಬಟ್ ಈ ಎರಡು ವೇಟನ್ನು ಅವರೇ ಕೊಟ್ಟಿರ್ತಾರೆ. ಸೊ ವೇಟ್ ಎಷ್ಟಿದೆ? ಆರ್ಗಾನಿಕ್ ಕಾಂಪೌಂಡ್ 4.24 ಆ್ಯಂಡ್ ಎಷ್ಟು ಮಾಸ್ ಫಾರ್ಮ್ ಆಗಿದೆ? ಕಾರ್ಬನ್ ಡೈಆಕ್ಸೈಡ್ 8.45. ಸೊ ಇಷ್ಟನ್ನು ಕಂಪ್ಲೀಟ್ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಶಾರ್ಟ್ಕಟ್ಸ್ಗಳಂತ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ. ಸೊ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ದೆನ್ ವಿ ಗೆಟ್ 54.4%. ಸೊ ಇಷ್ಟು ಮಾಸ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇದೆ ಅಂತ ಹೇಳ್ತೀವಿ ಯಾವುದರಲ್ಲಿ? ಒಂದು ಪರ್ಟಿಕ್ಯುಲರ್ ಆರ್ಗಾನಿಕ್ ಕಾಂಪೌಂಡಲ್ಲಿ. ಓಕೆ, ಇಲ್ಲಿ CH4 ಆರ್ಗಾನಿಕ್ ಕಾಂಪೌಂಡ್ ಅಲ್ಲ, ಜಸ್ಟ್ ನಾನು ಎಕ್ಸಾಂಪಲ್ ತೊಗೊಂಡಿದ್ದು ಅಷ್ಟೇ. ಯಾವುದೋ ಒಂದು ಆರ್ಗಾನಿಕ್ ಕಾಂಪೌಂಡಲ್ಲಿ ಇಷ್ಟು 54% ಅಷ್ಟು ಮಾಸ್ ಆಫ್ ಕಾರ್ಬನ್ ಇದೆ, ಅಂದರೆ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇಷ್ಟಿದೆ ಅಂತ ಹೇಳ್ತೀವಿ. ಹಾಗಾದರೆ ಅದೇ ರೀತಿ ದೆನ್ ಮಾಸ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ಮಾಸ್ ಆಫ್ ಹೈಡ್ರೋಜನ್ ಎಷ್ಟಿದೆ? ಹೈಡ್ರೋಜನ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1. ಓಕೆ, 1 ಅಂತ ತೊಗೋತೀವಿ. ಆ್ಯಂಡ್ ಡಿವೈಡ್ ಬೈ ಹೈಡ್ರೋಜನ್ ಇದು ಏನಾಗಿದೆ? ವಾಟರ್ ಆಗಿ ಕನ್ವರ್ಟ್ ಆಗಿದೆ. ದೆನ್ ವಾಟರ್ ಮಾಸ್ ಎಷ್ಟು? ಮಾಲಿಕ್ಯುಲರ್ ಮಾಸ್ ಇಸ್ 18 ಇಂಟು ಎಷ್ಟು ಫಾರ್ಮ್ ಆಗಿದೆ? 3.46 ಡಿವೈಡ್ ಬೈ ವಾಟ್ ಇಸ್ ದ ವೇಟ್ ಆಫ್ ಆರ್ಗಾನಿಕ್ ಕಾಂಪೌಂಡ್? 4.24 ಇಂಟು 100 ಈಸ್ ಈಕ್ವಲ್ ಟು. ಸೊ ಇಷ್ಟನ್ನು ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ 9.1%. ಸೊ ದಿಸ್ ಮಚ್ ಆಫ್ ಹೈಡ್ರೋಜನ್ ಪ್ರೆಸೆಂಟ್ ಇನ್ ದಿಸ್ ಆರ್ಗಾನಿಕ್ ಕಾಂಪೌಂಡ್. ಇಷ್ಟು ಪರ್ಸೆಂಟೇಜ್ ಹೈಡ್ರೋಜನ್ ಇದೆ, ಇಷ್ಟು ಪರ್ಸೆಂಟೇಜ್ ಕಾರ್ಬನ್ ಇದೆ. ಸೊ ರೆಸ್ಟಿನ ಬೇರೆ ಯಾವ್ದಾದ್ರು ಆಕ್ಸಿಜನ್, ನೈಟ್ರೋಜನ್ ಯಾವುದೋ ಇರ್ಬೋದು ಬೇರೆ. ಓಕೆ, ಸೊ ಇಷ್ಟು ಪರ್ಸೆಂಟೇಜು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇದೆ. ಸೊ ಈ ರೀತಿ ಫೈಂಡ್ ಮಾಡ್ಬೋದು. ನೋಡಿ ಡೈರೆಕ್ಟ್ ಫಾರ್ಮುಲಾ, ಅಟಾಮಿಕ್ ಮಾಸ್ ಡಿವೈಡ್ ಬೈ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ ವೇಟ್ ಆಫ್ ದಟ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ಡ್ ಡಿವೈಡ್ ಬೈ ವೇಟ್ ಆಫ್ ಆರ್ಗಾನಿಕ್ ಕಾಂಪೌಂಡ್ ಟೇಕನ್. ಸೇಮ್ ಇಲ್ಲೂ ಕೂಡ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್, ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಸೊ ಅದೇ ರೀತಿ ಫಾರ್ಮುಲಾನ ಮೇಂಟೈನ್ ಮಾಡಿ. ಓಕೆ, ಈ ರೀತಿ ಡೈರೆಕ್ಟ್ ಮಾಡಿದ್ರೆ ನಮಗೆ ಇಷ್ಟು ಪರ್ಸೆಂಟೇಜ್ ಮಾಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, 36th ಪ್ರಾಬ್ಲಮ್. 10 gram of mixture of calcium carbonate and magnesium carbonate has 37.5% of magnesium carbonate. What amount of carbon dioxide is produced at STP when the mixture is strongly heated? Okay, option 1.3 liter, 2.4 liter, 0.9 liter, 4.6 liter. So here we have to find out the volume of carbon dioxide formed when this mixture undergo decomposition. ಓಕೆ, ಕಂಪ್ಲೀಟ್ ಮಿಕ್ಸರ್ ಡಿಕಂಪೋಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಹಾಗಾದರೆ ಆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಅಮೌಂಟ್ ಫಾರ್ಮ್ ಆಗಿದೆ? ಓಕೆ, ಅಟ್ STP ಅಂದರೆ ವಾಲ್ಯೂಮ್ ಇನ್ ಲೀಟರ್, ಅದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಹಾಗಾದರೆ ಎರಡು ಮಿಕ್ಸರ್ ಕೊಟ್ಟಿದ್ದಾರೆ. ಎರಡು ಮಿಕ್ಸರು ಕೂಡ ಅಂದರೆ ಒಂದು ಮಿಕ್ಸರಲ್ಲಿ ಎರಡು ಕಾಂಪೌಂಡ್ ಇದೆ. ಆ ಮಿಕ್ಸರ್ ವೇಟ್ ಎಷ್ಟು? 10 ಗ್ರಾಮ್ ಕೊಟ್ಟಿದ್ದಾರೆ. ಸೊ 10 ಗ್ರಾಮು ಎರಡು ಕೂಡ ಇದೆ. ಬಟ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ವೇಟ್ ಎಷ್ಟು, ಮ್ಯಾಗ್ನೀಷಿಯಂ ಕಾರ್ಬೊನೇಟ್ ವೇಟ್ ಎಷ್ಟು ನಮ್ಗೆ ಗೊತ್ತಿಲ್ಲ. ಬಟ್ 10 ಗ್ರಾಮ್ ಮಿಕ್ಸರಲ್ಲಿ ಇವೆರಡು ಇದೆ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಬಟ್ ಇಲ್ಲೊಂದು ಡಾಟಾ ಕೊಟ್ಟಿದ್ದಾರೆ, ಏನು 37.5% ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಸೊ ಮೆಗ್ನೀಷಿಯಮ್ ಕಾರ್ಬೋನೇಟ್, ಓಕೆ, ಆ್ಯಂಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಎರಡು ಒಂದು ಮಿಕ್ಸ್ಚರಲ್ಲಿದೆ. ಓಕೆ, ಮೆಗ್ನೀಷಿಯಮ್ ಕಾರ್ಬೋನೇಟ್ ಡಿಕಂಪೋಸ್ ಆದರೆ ಇಟ್ ವಿಲ್ ಬಿ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಈ ಥರ ಫಾರ್ಮ್ ಆಗುತ್ತೆ. ಆ್ಯಂಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂಡರ್ಗೋ ಡಿಕಂಪೋಸಿಷನ್ ಟು ಗಿವ್ ಕ್ಯಾಲ್ಶಿಯಮ್ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ರೈಟ್. ಸೊ ಹಾಗಾದರೆ ಇಲ್ಲಿ ಕೊಟ್ಟಿರೋದು 37.5% ಆಫ್ ಮೆಗ್ನೀಷಿಯಮ್ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ 37.5% ಅಂದರೆ 10 ಗ್ರಾಮ್ ಇದೆ. 100% ಅಂತ ತೊಗೊಂಡ್ರೆ ಸೊ 37.5 ಅಂದರೆ 37.5 ಗ್ರಾಮ್ ಆಗುತ್ತೆ. ಬಟ್ ಇಲ್ಲಿ ಎಷ್ಟಿದೆ ಮಿಕ್ಸ್ಚರು? 10 ಗ್ರಾಮ್ ಇದೆ. ಸೊ ಹಾಗಾದರೆ 10 ಗ್ರಾಮ್ ಅಂದರೆ ಇಟ್ ವಿಲ್ ಬಿ 3.75 ಗ್ರಾಮ್. ಓಕೆ, 3.75 ಗ್ರಾಮು ಈ 10 ಗ್ರಾಮ್ ಮಿಕ್ಸ್ಚರಲ್ಲಿ ಮೆಗ್ನೀಷಿಯಮ್ ಕಾರ್ಬೋನೇಟ್ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತು ಹೇಗೆ ಅಂತ? 100%ಅಲ್ಲಿ
37.5 ಅಂದರೆ 37.5 ಗ್ರಾಮ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು ನಮಗೆ ಎಷ್ಟು 10 ಗ್ರಾಮ್ ಆಫ್ ಮಿಕ್ಸ್ಚರ್. 10 ಗ್ರಾಮಲ್ಲಿ ಹಾಗಾದರೆ ಮೆಗ್ನೀಷಿಯಮ್ ಕಾರ್ಬೊನೇಟ್ ಎಷ್ಟಿದೆ 3.75 ಗ್ರಾಮ್ ಇದೆ. ಓಕೆ, 3.75 ಗ್ರಾಮ್. ಬಿಫೋರ್ ದಟ್ ಒಂದು ಸ್ಟ್ಯಾಂಡರ್ಡ್ ಡಾಟಾ ಕನ್ಸಿಡರ್ ಮಾಡೋಣ. ಮೆಗ್ನೀಷಿಯಮ್ ಕಾರ್ಬೊನೇಟ್ ಸ್ಟ್ಯಾಂಡರ್ಡ್ ಮಾಲಿಕ್ಯುಲರ್ ಮಾಸ್ ಎಷ್ಟು, ಮೆಗ್ನೀಷಿಯಮ್ ಮಾಲಿಕ್ಯುಲರ್ ಮಾಸ್ ಎಷ್ಟಪ್ಪ ಅಂದರೆ 84 ಗ್ರಾಮ್. ಓಕೆ, 84 ಗ್ರಾಮ್ ಅಂಡರ್ಗೋ ಕಂಬಷನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಮಾಸ್ ಎಷ್ಟು ವಾಲ್ಯೂಮ್ ಇದೆ ಕಾರ್ಬನ್ ಡೈಆಕ್ಸೈಡು, 1 ಮೋಲ್ ಇಸ್ ಈಕ್ವಲ್ ಟು 22.4 ಲೀಟರ್. 1 ಮೋಲ್ ಆಫ್ ಅ ಗ್ಯಾಸ್ ಆಕ್ಯುಪೈಸ್ 22.4 ಲೀಟರ್ ಅಂತ ಗೊತ್ತಿದೆ. ದಟ್ ಈಸ್ ಈಕ್ವಲ್ ಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಹಾಗಾದರೆ ದಿಸ್ ಈಸ್ ಈಕ್ವಲ್ ಟು 22.4 ಲೀಟರ್. ಯಾಕಂದರೆ ಕಾರ್ಬನ್ ಡೈಆಕ್ಸೈಡ್ನ ನಾವು ಲೀಟರ್ ವಾಲ್ಯೂಮಲ್ಲಿ ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಆದರೆ 84 ಗ್ರಾಮ್ ಮೆಗ್ನೀಷಿಯಮ್ ಡಿಕಂಪೋಸ್ ಆದರೆ ಇಷ್ಟು ಲೀಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸ್ಟ್ಯಾಂಡರ್ಡ್. ಹಾಗಾದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ವೆನ್ 3.75 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಕಾರ್ಬೊನೇಟು ಡಿಕಂಪೋಸ್ ಆದರೆ ಹೇಳಿದೆ 3.75 ಬಂತು. ಸೊ ಎಷ್ಟು ವಾಲ್ಯೂಮ್ ಫಾರ್ಮ್ ಆಗುತ್ತೆ. ಓಕೆ, ಲೆಟ್ ಇಟ್ ಬಿ V1. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಏನು ಬರುತ್ತೆ V1 ಇಸ್ ಈಕ್ವಲ್ ಟು 22.4 ಇಂಟು 3.75 ಡಿವೈಡೆಡ್ ಬೈ 84. ಓಕೆ, ಸೊ ಇಷ್ಟನ್ನು ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿ ಗೆಟ್ 1 ಲೀಟರ್. ಓಕೆ, 1 ಲೀಟರ್ ಬರುತ್ತೆ. ಸೊ 1 ಲೀಟರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ V1 ಸಿಕ್ತು ನಮಗೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೆಗ್ನೀಷಿಯಮ್ ಕಾರ್ಬೊನೇಟ್. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಡಿಕಂಪೋಸ್ ಆದರೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸ್ಟ್ಯಾಂಡರ್ಡ್ ಮಾಲಿಕ್ಯುಲರ್ ಮಾಸ್ ಎಷ್ಟು 100 ಗ್ರಾಮ್. ಓಕೆ, 100 ಗ್ರಾಮ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ಇದು ಡಿಕಂಪೋಸ್ ಆದರೆ ಎಷ್ಟು ವಾಲ್ಯೂಮ್ ಫಾರ್ಮ್ ಆಗುತ್ತೆ 22.4 ಲೀಟರ್. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ದಟ್ ಈಸ್ ಈಕ್ವಲ್ ಟು ಮೋಲಾರ್ ವಾಲ್ಯೂಮ್. 1 ಮೋಲ್ ಇಸ್ ಈಕ್ವಲ್ ಟು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ದಟ್ ಈಸ್ ಈಕ್ವಲ್ ಟು ಮೋಲಾರ್ ವಾಲ್ಯೂಮ್ ಅಂತ ಸ್ಟ್ಯಾಂಡರ್ಡ್ ರಿಲೇಷನ್ ಗೊತ್ತಿದೆ ನಮಗೆ. ಸೊ ಹಾಗಾಗಿ ಸ್ಟ್ಯಾಂಡರ್ಡ್ ರಿಲೇಷನ್ ಬರ್ತಿದ್ದೀನಿ. 3.75 ಗ್ರಾಮು 10 ಗ್ರಾಮಲ್ಲಿ ಮೆಗ್ನೀಷಿಯಮ್ ಕಾರ್ಬೊನೇಟ್ ಇದೆ. ಇನ್ನು ಉಳಿದಿದ್ದೇನಿದೆ ಕ್ಯಾಲ್ಸಿಯಂ ಕಾರ್ಬೊನೇಟು. ಸೊ ಹಾಗಾದರೆ 10 ಮೈನಸ್ 3.75 ದಟ್ ಈಸ್ ಈಕ್ವಲ್ ಟು ವಾಟ್ 10 ಮೈನಸ್ 3.75 ಅಂದರೆ 6.25 ಗ್ರಾಮು ಕ್ಯಾಲ್ಸಿಯಂ ಕಾರ್ಬೊನೇಟು ಡಿಕಂಪೋಸ್ ಆಗಿದೆ. ಅದರ ಡಿಕಂಪೋಸರ್ ಎಷ್ಟು ಫಾರ್ಮ್ ಆಗುತ್ತೆ ಲೆಟ್ ಇಟ್ ಬಿ V2. ಇದು ನಮ್ಗೆ ಗೊತ್ತಿಲ್ಲ. ಹಾಗಾದರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈಡ್. ಓಕೆ, V2 ಈಸ್ ಈಕ್ವಲ್ ಟು 22.4 ಇಂಟು 6.25 ಡಿವೈಡೆಡ್ ಬೈ 100. ಓಕೆ, ಇದನ್ನು ಕಂಪ್ಲೀಟು ಕ್ಯಾಲ್ಕುಲೇಷನ್ ಮಾಡಿದ್ರೆ ದೆನ್ ವಿ ಗೆಟ್ 1.4 ಲೀಟರ್. ಸೊ ಕ್ಯಾಲ್ಕುಲೇಷನ್ ಮಾಡೋ ಟ್ರಿಕ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ಆ ಕ್ಯಾಲ್ಕುಲೇಷನ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ ವಿತೌಟ್ ಕ್ಯಾಲ್ಸಿ. ಓಕೆ, ಸೊ 1.4 ಲೀಟರ್ ಬಂತು. ಸೊ V1 V2 ಮೆಗ್ನೀಷಿಯಮ್ ಕಾರ್ಬೊನೇಟ್ ಡಿಕಂಪೋಸ್ ಆದರೆ ಇಷ್ಟು ವಾಲ್ಯೂಮು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಡಿಕಂಪೋಸ್ ಆದರೆ ಇಷ್ಟು ವಾಲ್ಯೂಮ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಿದೆ. ಹಾಗಾದರೆ ಟೋಟಲ್ ಅಮೌಂಟ್ ಅಂದ್ರೇನು, ಎರಡು ಮಿಕ್ಸ್ಚರ್ಲಿರೋದ್ರಿಂದ ಸೊ ಟೋಟಲ್ ವಾಲ್ಯೂಮ್ ದಟ್ ಈಸ್ V1 ಪ್ಲಸ್ V2. ಹಾಗಾದರೆ 1 ಪ್ಲಸ್ 1.4 ಲೀಟರ್ ದಟ್ ಈಸ್ ಈಕ್ವಲ್ ಟು 2.4 ಲೀಟರ್. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ 2.4 ಲೀಟರ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಎರಡು ಮಿಕ್ಸ್ಚರ್ ಇದೆ. ಒಂದು ಮಿಕ್ಸ್ಚರಲ್ಲಿ 10 ಗ್ರಾಮ್ ಮಿಕ್ಸ್ಚರಲ್ಲಿ ಎರಡು ಕೂಡ ಇದೆ. ಅವ್ರು ಕೊಟ್ಟಿರೋ ಡಾಟ್ ಏನು 37.5 ಗ್ರಾಮ್ ಮ್ಯಾಗ್ನೀಷಿಯಮ್ ಕಾರ್ಬೊನೇಟ್ ಇದೆ. ಅದನ್ನು 3.75 10 ಗ್ರಾಮಲ್ಲಿದೆ ಅಂತ ಕೌಂಟ್ ತೊಗೋಬೋದು. ಹಾಗಾದರೆ 84 ಗ್ರಾಮ್ಗೆ 22.4 ಲೀಟರ್ ಜನರಲ್ ರಿಲೇಷನ್ ಗೊತ್ತಿದೆ ನಮಗೆ. ಆದರೆ 3.75 ಗ್ರಾಮ್ಗೆ ಎಷ್ಟು ವಾಲ್ಯೂಮ್ ಅದನ್ನು ಫೈಂಡ್ ಔಟ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೊನೇಟ್ಗೆ 10 ಗ್ರಾಮಲ್ಲಿ 3.75 ಮೆಗ್ನೀಷಿಯಮ್ ಕಾರ್ಬೊನೇಟ್ ಇದೆ. ಅಂದರೆ ಇನ್ನು ಉಳಿದಿದೆಲ್ಲ ಏನು ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಂತ ಗೊತ್ತಾಗುತ್ತೆ. ಸೊ V2 ಅಂತ ಫೈಂಡ್ ಔಟ್ ಮಾಡಿ. ಆಗ ನಮಗೆ ಈ ಒಂದು ವಾಲ್ಯೂಮ್ ಸಿಗುತ್ತೆ. ಸೊ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ ಟೋಟಲ್ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎರಡು ಡಿಕಂಪೋಸ್ ಜೊತೆ ಬರೋದು 2.4 ಲೀಟರ್. ಸೊ ನೋಡಿ, ಒಂದು ಮಿಕ್ಸ್ಚರ್ ಇಸ್ ಸ್ಟ್ರಾಂಗ್ಲಿ ಹೀಟೆಡ್. ಕಂಪ್ಲೀಟ್ ಮಿಕ್ಸ್ಚರ್ನ ಹೀಟ್ ಮಾಡಿದಾಗ ಇಷ್ಟು ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ 2.4 ಲೀಟರ್. ಓಕೆ, 2.4 ಲೀಟರ್ಷ್ಟು ಫಾರ್ಮ್ ಆಗುತ್ತೆ. ಸೊ ಇದು ಈ ರೀತಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಹಿಯರ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್. What is the mass of precipitate formed when 50 ml of 16.9% solution of AgNO3 is mixed with 50 ml of 5.8% of NaCl solution? So NEET exam ಅಲ್ಲಿ NEET 2015 ಈ ಕ್ವಶನ್ ರೈಸ್ ಆಗಿತ್ತು. ಸೊ ಈಗ ನೋಡಿ ಏನಂತ ಹೇಳ್ಬಿಡ್ತೀನಿ. ಫಸ್ಟು AgNO3 ಮತ್ತು NaClನ ಮಿಕ್ಸ್ ಮಾಡಿದಾಗ ವಿ ಗೆಟ್ ಎ ಪ್ರೆಸಿಪಿಟೇಟ್. ಓಕೆ, AgCl ಅನ್ನೋ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಮಾಸ್ ಆಫ್ ದಟ್ ಪ್ರೆಸಿಪಿಟೇಟ್. ಆ ಮಾಸ್ ಎಷ್ಟು ಅಂತ ಫೈಂಡ್ ಮಾಡಬೇಕು. ಸೊ ಜನರಲಾಗಿ ವಿ ಹ್ಯಾವ್ ಎ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ಒಂದು ಫಾರ್ಮುಲಾ ಇದೆ. ಓಕೆ, ಸೊ ಹಾಗಾದರೆ ನಂಬರ್ ಆಫ್ ಮೋಲ್ಸ್ ನಮಗಿಲ್ಲೇ ಫೈಂಡ್ ಔಟ್ ಮಾಡಬೇಕು. ಮಾಲಿಕ್ಯುಲರ್ ಮಾಸ್ ಆಬ್ವಿಯಸ್ಲಿ ಸಿಗುತ್ತೆ ನಮಗೆ. ಮಾಸ್ನ ಫೈಂಡ್ ಔಟ್ ಮಾಡಬೇಕು, ಈ ಪ್ರೆಸಿಪಿಟೇಟ್ ಎಷ್ಟು ಫಾರ್ಮ್ ಆಗಿದೆ ಅಂತ. ಹಾಗಾದರೆ ಮಾಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಮಾಲಿಕ್ಯುಲರ್ ವೇಟ್. ಓಕೆ, ಇದನ್ನು ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿ ಗೆಟ್ ಮಾಸ್ ಆಫ್ ಪ್ರೆಸಿಪಿಟೇಟ್. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಎಷ್ಟು ಅಂತ ಫೈಂಡ್ ಮಾಡಬೇಕು. ಮಾಲಿಕ್ಯುಲರ್ ವೇಟ್ ನಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಯಾವ ಪ್ರೆಸಿಪಿಟೇಟ್ಗೆ ರಿಯಾಕ್ಷನ್ ಬರೆದ್ರೆ. ಹಾಗಾದರೆ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಗಿವನ್ ಡಾಟಾಸ್ ಕೊಟ್ಟಿದ್ದಾರೆ. ಏನು
16.9% ಆಫ್ AgNO3 ಅಂತ ಕೊಟ್ಟಿದ್ದಾರೆ. 16.9% ಆಫ್ AgNO3 ಮಿಕ್ಸ್ ಮಾಡಿದ್ದಾರೆ. ಹಾಗಾದರೆ 16.9 ಅಂತಂದರೆ 16.9 ಗ್ರಾಮ್ ಇನ್ 100 ml ಅಂತ ಹಾಗಾದ್ರೆ ಅರ್ಥ. ಸೊ ಪರ್ಸೆಂಟೇಜ್ ಅಂತ ಬಂದರೆ 100% ಅಂತ ಆಗುತ್ತೆ. 100%ಅಲ್ಲಿ 16.9 ಅಷ್ಟು AgNO3 ಇದೆ. ಹಾಗಾದರೆ 16.9 ಗ್ರಾಮ್ ಇನ್ 100 ml, ಯಾಕಂದರೆ ಕೊಟ್ಟಿರೋ ನೋಡಿ 16.9% ಸೊಲ್ಯೂಷನ್ 50 ml ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇನ್ 100 ml ಅಂತ ತೊಗೊಂಡಿದ್ದೀನಿ. ಹಾಗಾದರೆ ಅವ್ರು ಕೊಟ್ಟಿರೋದು 50 ml ಅಂದರೆ 100 mlಗೆ 16.9 ಅಂದರೆ 50 mlಗೆ ಎಷ್ಟಾಗುತ್ತೆ, ಅದರ ಹಾಫ್ ಪಾರ್ಟ್ ಆಗುತ್ತೆ. ಅಂದರೆ 8.45 ಗ್ರಾಮ್ ಇನ್ 50 ml. 50 ml ಅಲ್ಲಿರೋ ಎಷ್ಟದು ವೇಟೇಜು 16.9 ಅಂದರೆ 8.45 ಗ್ರಾಮ್ ಅಷ್ಟು 50 ml ಇದೆ. 100 ml ಆದರೆ 16 ಅಂತಲೇ ಇರುತ್ತೆ. ಅದೇ ರೀತಿ ಓಕೆ, ಸೇಮ್ ಆ್ಯಸ್ ದಟ್ ಈಗ ಇನ್ನೇನು ಕೊಟ್ಟಿದ್ದಾರೆ, NaCl ಕೊಟ್ಟಿದ್ದಾರೆ. NaCl ಎಷ್ಟು ಪರ್ಸೆಂಟೇಜ್ ಇದೆ, 5.8% ಆಫ್ NaCl ಇದೆ. ಓಕೆ, 5.8% ಇನ್ 100 ml ಅಂತ ಅಂದರೆ ಓಕೆ, ಹಾಗಾದರೆ 15 mlಗೆ ಎಷ್ಟಾಗುತ್ತೆ, 50 mlಗೆ ಎಷ್ಟಾಗುತ್ತೆ, ಅದರ ಆಫ್ ಆಗುತ್ತೆ. ಅಂದರೆ 2.9 ಗ್ರಾಮ್ ಇನ್ 50 ml ಅಂತ ಗೊತ್ತಾಗುತ್ತೆ. ಓಕೆ, 2.9 ಗ್ರಾಮ್ ಇನ್ 50 ml ಅಂತ, ಸರಿನಾ. ಸೊ ನೆಕ್ಸ್ಟ್ ಇಷ್ಟು ಗೊತ್ತಾಯ್ತು. ಈಗ ಇಲ್ಲಿ ತನಕ ಒಂದು ಡಾಟಾ ಗೊತ್ತಾಯಿತು ನಮಗೆ, 2.9 ಗ್ರಾಮ್ 8.45 ಅಂತ. ಸೊ ಒಂದು ರಿಯಾಕ್ಷನ್ ಬರೋಣ, AgNO3 ಪ್ಲಸ್ NaCl ಜೊತೆ ಮಿಕ್ಸ್ ಮಾಡ್ತಾಯಿದ್ದೀವಿ. ದೆನ್ ವಿ ಗೆಟ್ AgCl ಅನ್ನೋ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ, ಪ್ಲಸ್ ಸೋಡಿಯಂ ನೈಟ್ರೇಟ್ NaNO3. ಸೊ NaNO3 ಇಷ್ಟು ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರೆಸಿಪಿಟೇಟ್. ಈ ಒಂದು ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ AgCl ಅನ್ನೋದು. ಓಕೆ, ಇದು ಎಷ್ಟು ಫಾರ್ಮ್ ಆಗಿದೆ ಅಂತ ಮಾಸ್ನ ಫೈಂಡ್ ಮಾಡಬೇಕು. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಫೈಂಡ್ ಮಾಡಬೇಕಲ್ವ ನಾವು. ನಂಬರ್ ಆಫ್ ಮೋಲ್ಸ್ AgNO3 NaCl ಫೈಂಡ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ AgCl ಸಿಗುತ್ತೆ. ಹೇಗೆ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಮಾಸ್ ಆಫ್ AgNO3, 8.45. ಓಕೆ, ಡಿವೈಡ್ ಬೈ ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ AgNO3. ನೋಡಿ Ag ಕೊಟ್ಟಿದ್ದಾರೆ 107, ನೈಟ್ರೋಜನ್ ಆಕ್ಸಿಜನ್ ಎಲ್ಲ ಮಾಸಸ್ ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಫೈಂಡ್ ಮಾಡ್ಬೋದು. ಮಾಲಿಕ್ಯುಲರ್ ಮಾಸ್ AgNO3 ಎಷ್ಟು ಬರುತ್ತೆ, ಮಾಲಿಕ್ಯುಲರ್ ಮಾಸ್ ಓಕೆ, ಮಾಲಿಕ್ಯುಲರ್ ಮಾಸ್ ಆಫ್ AgNO3 ಇಸ್ 170. ದೆನ್ ಇಟ್ ಗಿವ್ಸ್ 0.049 ಮೋಲ್, ಇಷ್ಟು ಮೋಲ್ ಸಿಗುತ್ತೆ. ಓಕೆ, 0.049 ಮೋಲ್ ಅಷ್ಟು ಸಿಗುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ NaCl ಫೈಂಡ್ ಮಾಡಿ. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ, NaCl 2.9 ಗ್ರಾಮ್ ಇದೆ. ಡಿವೈಡ್ ಬೈ NaCl ಮಾಸ್, ಮಾಲಿಕ್ಯುಲರ್ ಮಾಸ್ ಎಷ್ಟು 58.5. ದೆನ್ ವಿ ಗೆಟ್ 0.049 ಮೋಲ್. ಓಕೆ, ಹಾಗಾದರೆ ಇಲ್ಲಿ ದಿಸ್ ಇಸ್ 1:1 ರೇಷಿಯೋ. 1:1 ಅಂದರೆ ಇಷ್ಟು ಮೋಲ್ ನೋಡಿ ಎರಡೂ ಸೇಮ್ ಇದೆ. ಓಕೆ, 1:1 ರೇಷಿಯೋ ಅಂತ ಹೇಳ್ಬೋದು. ಹಾಗಾದರೆ AgCl ಕೂಡ ಎಷ್ಟು ಬರುತ್ತೆ, 0.049 ಮೋಲ್ ಅಂತ ಬರುತ್ತೆ. ದಿಸ್ ಇಸ್ ಆಲ್ಸೋ 0.049 ಮೋಲ್ ಅಂತ ಫಾರ್ಮ್ ಆಗುತ್ತೆ, ಯಾಕಂದರೆ ಈಕ್ವಲ್ ರೇಷಿಯೋ ಇದೆ. ಸೊ ಈಕ್ವಲ್ ರೇಷಿಯೋಸ್ ಆಫ್ ಪ್ರಾಡಕ್ಟ್ಸ್ ಕೂಡ ಫಾರ್ಮ್ ಆಗುತ್ತೆ. ಹಾಗಾದರೆ ಮೋಲ್ ಸಿಕ್ತು ನಮಗೆ. ಓಕೆ, ನಂಬರ್ ಆಫ್ ಮೋಲ್ಸ್ ಇದೆ ಅಂದರೆ ಎಷ್ಟು ಗೊತ್ತಾಯಿತು, 0.049 ಮೋಲ್ ಆಫ್ AgCl ಅಂತ ಗೊತ್ತಾಗಿದೆ. ಓಕೆ, ಸೊ ಹಾಗಾದರೆ ಈಗ ನಂಬರ್ ಆಫ್ ಮೋಲ್ಸ್ ಗೊತ್ತಿದೆ. ವಿ ಹ್ಯಾವ್ ಎ ಫಾರ್ಮುಲಾ, ಮಾಸ್ ಆಫ್ AgCl ದಟ್ ಈಸ್ ಈಕ್ವಲ್ ಟು, ನೋಡಿ ಒಂದು ಫಾರ್ಮುಲಾ ಬರ್ತಿದೆ. ನಂಬರ್ ಆಫ್ ಮೋಲ್ಸ್ ಗೊತ್ತಾದರೆ ಮಾಲಿಕ್ಯುಲರ್ ವೇಟ್ ಗೊತ್ತಿರುತ್ತೆ, ಫೈಂಡ್ ಮಾಡ್ಬೋದು. ಮಾಸ್ ಆಫ್ AgCl ಫಾರ್ಮ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ 0.049. ವಾಟ್ ಇಸ್ ದ ಮಾಲಿಕ್ಯುಲರ್ ವೇಟ್ ಆಫ್ AgCl ಫೈಂಡ್ ಔಟ್ ಮಾಡಿ. Ag ಕೊಟ್ಟಿದ್ದಾರೆ, ಡಾಟಾ Cl ಕೊಟ್ಟಿದ್ದಾರೆ. ಸೊ AgCl ಮಾಸ್ ಎಷ್ಟಿದೆ, ದಟ್ ಈಸ್ 143.3. ದಿಸ್ ಇಸ್ ದ ಮಾಲಿಕ್ಯುಲರ್ ಮಾಸ್. ದೆನ್ ವಿ ಗೆಟ್ 7.02 ಗ್ರಾಮ್, ದಟ್ ಅಪ್ರಾಕ್ಸಿಮೇಟ್ಲಿ 7 ಗ್ರಾಮ್. ಓಕೆ, 7 ಗ್ರಾಮ್ ಅಷ್ಟು ಆನ್ಸರ್ ಬರ್ತದೆ. ರೈಟ್, ಗೊತ್ತಾಯ್ತು ಹೇಗೆ ಅಂತ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಪ್ರೆಸಿಪಿಟೇಟ್ ಎಷ್ಟು ಯಾವುದು ಫಾರ್ಮ್ ಆಗಿದೆ ನೋಡಬೇಕು. ಮಾಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಎ ಫಾರ್ಮುಲಾ, ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಸೊ ಹಾಗೆ ಮಾಸ್ ಬೇಕು ಅಂದರೆ ನಂಬರ್ ಆಫ್ ಮೋಲ್ಸ್ ಬೇಕು. ನಂಬರ್ ಆಫ್ ಮೋಲ್ಸ್ ಹೇಗೆ ಸಿಗುತ್ತೆ, ಇಲ್ಲಿ ಪರ್ಸೆಂಟೇಜಲ್ಲೆಲ್ಲ ಕೊಟ್ಟಿದ್ದಾರೆ. ಆ ಪರ್ಸೆಂಟೇಜ್ನ ವೆಯ್ಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಫಾರ್ 50 ml ಓಕೆ, 100 ml ಇರುತ್ತೆ, 50 ml ಕನ್ವರ್ಟ್ ಮಾಡ್ಕೊಳ್ಳಿ. ವೇಟ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಇದನ್ನು. ಓಕೆ, ಸೊ ಕನ್ವರ್ಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್. ಯಾವುದು ಆನ್ಸರು, 7 ಗ್ರಾಮ್. ಓಕೆ, 7 ಗ್ರಾಮ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಬಿ. ಸೊ ಈ ರೀತಿ ಫೈಂಡ್ ಔಟ್ ಮಾಡಬೇಕು ಈ ಥರ ಪ್ರಾಬ್ಲಮ್ನ. ಓಕೆ, ಓಕೆ, ಹಿಯರ್ ಇಸ್ ದ ನೆಕ್ಸ್ಟ್ ಪ್ರಾಬ್ಲಮ್. ನಂಬರ್ ಆಫ್ ಕ್ಲೋರೈಡ್ ions in 100 ml of 0.01 molar HCl solution are. Okay, these are the options. Just look at the option. And number of chlorine ions in 100 ml of 0.01 molar solutions ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ, ಸೊ ಅವಗಾಡ್ರೋ ನಂಬರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, 6.0 ಅಂದರೆ ಅವಗಾಡ್ರೋ ನಂಬರ್. ಸೊ ಹಾಗಾದರೆ ನಂಬರ್ ಆಫ್ ಕ್ಲೋರೈಡ್ ions ಅಂದ್ರೇನು, ಅವಗಾಡ್ರೋ ನಂಬರ್ ಆಫ್ ಅಂತ ಗೊತ್ತಿದೆ. ಸೊ ಹಾಗಾದರೆ 1 mole ಕಂಟೈನ್ಸ್ ಅವಗಾಡ್ರೋ ನಂಬರ್ ಆಫ್ ions. ಹಾಗಾದರೆ ಇಲ್ಲಿ ಎಷ್ಟು ಮೋಲ್ಸ್ ಆಫ್ HCl ಇದೆ, ವಿ ಡೋಂಟ್ ನೋ. ಸೊ ಸ್ಟ್ಯಾಂಡರ್ಡ್ ಕೊಟ್ಟಿದೆ 1 mole ಆಫ್ HCl ಇಸ್ ಈಕ್ವಲ್ ಟು ಅವಗಾಡ್ರೋ ನಂಬರ್ ಆಫ್ ions. ಬಟ್ ಇಲ್ಲಿ ಎಷ್ಟು ಮೋಲ್ಸ್ ಆಫ್ HCl ಇದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್ ಆಫ್ HCl ಫಸ್ಟ್. ಓಕೆ, ಹಾಗಾದರೆ there is a formula, number of moles. To find out number of moles we have a formula. In case of they have given volume and concentration. Number of moles is equal to volume. Volume means 100 ml into what is the concentration, 0.01 molar. Okay, divided by, they have given in ml. Okay, 100 ml. So that's why we have to convert it to liter. So if it is divided by 1000. Okay,
then we get 0.001 mole. So this much of moles are HCl. Okay, 0.001 mole of HCl present in this solution. Okay, so ಇಷ್ಟು ಮೋಲ್ಸ್ ಇದೆ ಅಂತ ಗೊತ್ತಾಯಿತು. ಹೇಗೆ ಗೊತ್ತಾಯ್ತಲ್ಲ, ಎಮ್ ಎಲ್ ನಾನು ಲೀಟ್ರ್ ಕೌಂಟ್ ಮಾಡೋಕ್ಕೆ 1000 ಡಿವೈಡ್ ಮಾಡಿದ್ದೀನಿ. ಓಕೆ, ಇಷ್ಟು ಬಂತು. ಸೊ ದೆನ್ ಒಂದು NaCl ಸಾಲ್ಟು Na ಪ್ಲಸ್ ಮತ್ತು Cl- ಅಂತ ಆಗುತ್ತೆ. ಇದರಲ್ಲಿ Cl- ಎಷ್ಟು ಅಯಾನ್ಸ್ ಇದೆ? ಒಂದು Cl- ಇದೆ, ಒಂದು ಕ್ಲೋರೈಡ್ ಅಯಾನ್ ಇದೆ. ಓಕೆ, ಒಂದು ಕ್ಲೋರೈಡ್ ಅಯಾನ್ಸ್ ಇದೆ ಅಂತ ಗೊತ್ತಿದೆ. ಹಾಗಾದರೆ 1 mole ಆಫ್ HCl, 1 mole ಆಫ್ H is equal to 1 Cl- ಅಯಾನ್ಸ್ ಅಂತ ಗೊತ್ತಿದೆ. ಹಾಗಾದರೆ this is equal to 6.0223 into 10⁻23 ions. ಇಫ್ ಇಟ್ ಈಸ್ 2 ಕ್ಲೋರೈಡ್ ಅಯಾನ್ಸ್ ಇದ್ದಿದ್ರೆ ನಾವು 2ನ ಮಲ್ಟಿಪ್ಲೈ ಮಾಡಬೇಕಿತ್ತು. ಬಟ್ ಇಲ್ಲಿ 1 ಕ್ಲೋರೈಡ್ ಅಯಾನ್ಸ್ ಇದೆ, 1 into 6.023 ಅಷ್ಟೇ ಬರುತ್ತೆ. ಸೊ ಹಾಗಾದರೆ 1 mole is equal to ಅವಗಾಡ್ರೋ ನಂಬರ್ ಆಫ್ ಅಯಾನ್ಸ್. ದೆನ್ ಎಷ್ಟು ಮೋಲ್ಸ್ ಇದೆ ಇಲ್ಲಿ? 0.001 mole ಆಫ್ HCl is equal to how many chloride ions? So just cross multiply ಮಾಡಿ. ಓಕೆ, 1 mole ಆಫ್ HCl into 6.023 ಅಂತ. ಹಾಗಾದರೆ ದೆನ್ ವಿ ಗೆಟ್ 6.023 ಓಕೆ ಇಂಟು 10⁻23.001. ಓಕೆ, ತುಂಬ ಸಿಂಪಲ್ ಇದೆ. 0.001 ಅಂದರೆ 23 ಇದೆ. ಸೊ ಪಾಯಿಂಟ್ನ ಶಿಫ್ಟ್ ಮಾಡಿ. ಸೊ ಏನಾಗುತ್ತೆ? ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ 20 ಆಗುತ್ತೆ. 23, 22, 21, 20. ಓಕೆ, ಸೊ 10 ಎಷ್ಟು ಬರುತ್ತೆ? 10⁻2 ಬರುತ್ತೆ. ಸಾರಿ, -1, -2, -3 ಬರುತ್ತೆ. 10⁻3, 10⁻23 ಅಂದರೆ 10⁻20 ಆಗುತ್ತೆ. ದೆನ್ 6.023 ಇಂಟು 10⁻20 ions ಪ್ರೆಸೆಂಟ್ ಇನ್ ದಿಸ್ ಸೊಲ್ಯೂಷನ್. ಓಕೆ, ಸೊ ಇಲ್ಲಿ ಗೊತ್ತಾಯ್ತು ಹೇಗೆ ಅಂತ. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡೋದೇನು ಬೇಕಾಗಿಲ್ಲ, ಪಾಯಿಂಟ್ನ ಶಿಫ್ಟ್ ಮಾಡಿ ಸಾಕು. ಅದೇ ನಮಗೆ 10⁻³ ಅಂತ ಸಿಗುತ್ತೆ. 1 into 10⁻³ ಅಂತ. ಸೊ 10⁻³ 10⁻23 ಅಂದರೆ 10⁻20 ಆಗುತ್ತೆ. ಓಕೆ, ಸೊ 6.023 10⁻20 ions present in this solution. That means option C is the right answer. Option C is the right answer. So this is a new formula. ನೋಡಿ, ನಂಬರ್ ಆಫ್ ಮೋಲ್ಸ್, ವಾಲ್ಯೂಮ್ ಕಾನ್ಸಂಟ್ರೇಷನ್ ಕೊಟ್ಟರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ಲೀಟ್ರಲ್ಲಿ ಕೊಟ್ಟರೆ ಡೈರೆಕ್ಟಾಗಿ 1000ಇಂದ ನಾವು ಏನೋ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ. ml ಕೊಟ್ಟರೆ 1000 ಡಿವೈಡ್ ಮಾಡಿ ಲೀಟ್ರ್ ಕನ್ವರ್ಟ್ ಮಾಡಬೇಕು ಅದನ್ನು. ಹಾಗಾಗಿ ಸೊ ನಮಗೆ ಎಷ್ಟು ಮೋಲ್ ಸಿಕ್ತು, ಇಷ್ಟು ಮೋಲ್ ಸಿಕ್ತು. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, 39 ಪ್ರಾಬ್ಲಮ್. 0.5 gram of a metal on oxidation gave 0.79 gram of its oxide. The equivalent weight of the metal is. Okay, molecular weight and equivalent weight is different. Molecular weight ಏನಿದೆ ಡೈರೆಕ್ಟಾಗಿ ತೊಗೋಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯುಲರ್ ವೇಟ್ 58.5 ಅಂತಂದರೆ 58.5 ಇರುತ್ತೆ. ಬಟ್ ಈಕ್ವಲ್ ವೇಟ್ ಚೇಂಜ್ ಆಗುತ್ತೆ. ಇನ್ ಕೇಸ್ ಆಫ್ ಬೇಸಲ್ಲಿ ಬೇರೆ ಇರುತ್ತೆ, ಇನ್ ಕೇಸ್ ಆಫ್ ಆ್ಯಸಿಡ್ಸಲ್ಲಿ ಬೇರೆ ಇರುತ್ತೆ, ಇನ್ ಕೇಸ್ ಆಫ್ ಆಟಮ್ಲಿ ಬೇರೆ ಇರುತ್ತೆ, ಇನ್ ಕೇಸ್ ಆಫ್ ಮಾಲಿಕ್ಯುಲರ್ ಬೇರೆ ಇರುತ್ತೆ. ಸೊ ಹಾಗಾದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಈಕ್ವಲೆಂಟ್ ವೇಟ್ ಆಫ್ ಅ ಮೆಟಲ್. ಒಂದು ಮೆಟಲ್ದು ಈಕ್ವಲೆಂಟ್ ವೇಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ಕೊಟ್ಟಾಗ ವಿ ಹ್ಯಾವ್ ಎ ಫಾರ್ಮುಲಾ. ಒಂದು ಜನರಲ್ ಫಾರ್ಮುಲಾ ಇದೆ. ಏನಪ್ಪ ಅಂದರೆ ವೇಟ್ ಆಫ್ ಅ ಮೆಟಲ್, ಓಕೆ, ವೇಟ್ ಆಫ್ ಅ ಮೆಟಲ್ ಡಿವೈಡೆಡ್ ಬೈ ವೇಟ್ ಆಫ್ ಆಕ್ಸಿಜನ್. ಓಕೆ, ಆಕ್ಸಿಜನ್ ಯಾಕೆ ಆಕ್ಸಿಜನ್ ಬರೀತೀನಿ? ಮೆಟಲ್ ಆಕ್ಸೈಡ್ ಅಂತ. ಇನ್ ಕೇಸ್ ಆಫ್ ಆಕ್ಸೈಡ್ಸ್, ಮೆಟಲ್ ಆಕ್ಸೈಡ್ಸ್ ಅಂತ ಕೊಟ್ಟರೆ ಈಗ ವೇಟ್ ಆಫ್ ಮೆಟಲ್ ಡಿವೈಡ್ ಬೈ ವೇಟ್ ಆಫ್ ಆಕ್ಸಿಜನ್, ದಟ್ ಈಸ್ ಈಕ್ವಲ್ ಟು ಈಕ್ವಲೆಂಟ್ ವೇಟ್ ಆಫ್ ದಟ್ ಮೆಟಲ್ ಡಿವೈಡೆಡ್ ಬೈ ಈಕ್ವಲೆಂಟ್ ವೇಟ್ ಆಫ್ ಆಕ್ಸಿಜನ್. ಓಕೆ, ಈ ರೀತಿ ಒಂದು ಫಾರ್ಮುಲಾ ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಈಕ್ವಲೆಂಟ್ ವೇಟ್ ಆಫ್ ದಿಸ್ ಮೆಟಲ್. ವೇಟ್ ಆಫ್ ಮೆಟಲ್ ಕೊಟ್ಟಿದ್ದಾರೆ ಎಸ್ 0.5 ಗ್ರಾಮ್. ಓಕೆ, ಸೊ ವೇಟ್ ಆಫ್ ಮೆಟಲ್ ಎಷ್ಟಿದೆ? ವೇಟ್ ಆಫ್ ಮೆಟಲ್, ಓಕೆ, ವೇಟ್ ಆಫ್ ಮೆಟಲ್ ಈಸ್ ಈಕ್ವಲ್ ಟು 0.5 ಗ್ರಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಜನರಲ್ ರಿಯಾಕ್ಷನ್ ಬರಬೇಕು. ಮೆಟಲ್ ಅನ್ನೋದು ಆಕ್ಸಿಡೇಷನ್ ಆದರೆ ದೆನ್ ಇಟ್ ಗಿವ್ಸ್ ಮೆಟಲ್ ಆಕ್ಸೈಡ್. ಸೊ ಸುಮ್ಮನೆ ಜನರಲ್ ಆಗಿ ಬರೆದಿದ್ದೀನಿ. ಒಂದು ಮೆಟಲ್ ಆಕ್ಸೈಡ್ MO2 ಇರ್ಬೋದು, MO3 ಇರ್ಬೋದು, ಎನಿಥಿಂಗ್. ಸೊ ಜನರಲಾಗಿ MO ಅಂತ ಬರೆದಿದ್ದೀನಿ. ಹಾಗಾದರೆ ಮೆಟಲ್ ಎಷ್ಟಿದೆ? 0.5 ಗ್ರಾಮು ಆಕ್ಸಿಡೇಷನ್ ಆಗಿದೆ. ಮೆಟಲ್ ಆಕ್ಸೈಡ್ ಎಷ್ಟು ಫಾರ್ಮ್ ಆಗಿದೆ? 0.79 ಗ್ರಾಮು ಮೆಟಲ್ ಆಕ್ಸೈಡ್ ಫಾರ್ಮ್ ಆಗಿದೆ. ಸೊ ದೆನ್ ವಾಟ್ ಈಸ್ ದ ವೇಟ್ ಆಫ್ ಆಕ್ಸಿಜನ್? ವೇಟ್ ಆಫ್ ಆಕ್ಸಿಜನ್ ಬೇಕಲ್ವಾ? ಹಾಗಾದರೆ ವೇಟ್ ಆಫ್ ಆಕ್ಸಿಜನ್ ಎಷ್ಟು ಬರುತ್ತೆ? 0.79 minus 0.5 and this will be 0.29 ಗ್ರಾಮ್. ಸೊ ವೇಟ್ ಆಫ್ ಆಕ್ಸಿಜನ್ ಸಿಕ್ಕಿದೆ. ಓಕೆ, ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಸೊ ಗೊತ್ತಾಯ್ತಾ? ವೇಟ್ ಆಫ್ ಮೆಟಲ್ ಅವರೇ ಕೊಟ್ಟಿದ್ದಾರೆ, ವೇಟ್ ಆಫ್ ಆಕ್ಸಿಜನ್ ಗೊತ್ತಿಲ್ಲ. ಬಟ್ ಇಲ್ಲಿ ಇದನ್ನು ನಮಗೆ ಡಾಟಾ ಕೊಟ್ಟಿದ್ದಾರೆ, ಅದನ್ನು ಚೆಕ್ ಮಾಡಿದ್ರೆ ದೆನ್ ವೇಟ್ ಆಫ್ ಆಕ್ಸಿಜನ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ದೆನ್ ವಾಟ್ ಇಸ್ ದ ಈಕ್ವಲೆಂಟ್ ವೇಟ್ ಆಫ್ ಆಕ್ಸಿಜನ್? ಸೊ ಈಕ್ವಲೆಂಟ್ ವೇಟ್ ಆಫ್ ಆಕ್ಸಿಜನ್, ಓಕೆ, ಅಂತ ತೊಗೊಳ್ಳೋಣ ಆಕ್ಸಿಜನ್. ಸೊ ದಿಸ್ ಇಸ್ ಈಕ್ವಲ್ ಟು ಅಟಾಮಿಕ್ ವೇಟ್ divided by its valency. Okay, atomic weight it's divided by its valency ತೊಗೊಂಡ್ರೆ what is the atomic weight of oxygen? Atomic weight is 60 divided by valency is 2, then it gives 8 gram. So 8 gram equivalent of oxygen ಅಂತ ಹೇಳ್ತೀವಿ. ಸೊ 8 ಗ್ರಾಮ್ ಈಕ್ವಲೆಂಟ್ ಆಫ್ ಆಕ್ಸಿಜನ್. ಹಾಗಾದರೆ ಈಗ ಫಾರ್ಮುಲಾಲಿ ಎಲ್ಲ ಡಾಟಾ ಗೊತ್ತಾಯಿತು. ಈಕ್ವಲೆಂಟ್ ವೇಟ್ ಆಫ್ ಮೆಟಲ್ ಫೈಂಡ್ ಮಾಡೋಣ.
equivalent weight of metal equals, what is the weight of metal? 0.5 divided by what is the weight of oxygen? 0.29 into equivalent metal shift ಆದರೆ equivalent ಎಷ್ಟಿದೆ? 8 gram. So then the answer is 0.5 divided by 0.29 into 8. Okay, and the answer is 14 gram. Okay, 14 gram equivalents ಅಂತ ಹೇಳ್ಬೋದು. So which is the right option? Option B is the right answer. Okay, this is the general formula. In case of metal oxide ಅಂತ ಕೊಟ್ಟರೆ equivalent weight ಅಂತ ಕೊಟ್ಟರೆ, this is the general formula in case of metal oxides. So metal plus ಒಂದು ಆಕ್ಸಿಡೇಷನ್ ಕಮ್ಮಿ ಆಗಿದೆ, ಸೊ ಮೆಟಲ್ ಆಕ್ಸೈಡ್ ಜನರಲ್ ಆಗಿ ಒಂದು ಸಿಂಪಲ್ ರಿಯಾಕ್ಷನ್ ಬರೆದಿದ್ದೀನಿ. ಸೊ ಇದು ಬ್ಯಾಲೆನ್ಸ್ ಏನಾಗಿಲ್ಲ, ಸಿಂಪಲ್ ರಿಯಾಕ್ಷನ್ ಬರ್ದಿದ್ದೀನಿ ಅಷ್ಟೇ. ಸೊ MO2 ಇರ್ಬೋದು, MO3 ಇರ್ಬೋದು, MO4 ಏನಾರು ಇರ್ಬೋದು ಎಕ್ಸ್ ಆಕ್ಸೈಡ್ಸ್ ಅದು. ಓಕೆ, ಸೊ ಹಾಗಾಗಿ ಈ ರೀತಿ ಫೈಂಡ್ ಮಾಡಿ ವೇಟ್ ಆಫ್ ಮೆಟಲ್ ಬೈ ವೇಟ್ ಆಫ್ ಆಕ್ಸಿಜನ್ ಈಕ್ವಲೆಂಟ್ ವೇಟ್ ಬೈ ಈಕ್ವಲೆಂಟ್ ಆಫ್ ಮೆಟಲ್ ಆಕ್ಸಿಜನ್. ಸೊ ಈ ರೀತಿ ಫೈಂಡ್ ಮಾಡಿದ್ರೆ ಈಕ್ವಲೆಂಟ್ ಆಫ್ ಮೆಟಲ್ ಸಿಗುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಆನ್ಸರ್, 14 gram equivalents. Option B is the right answer. Okay, so the next problem, 40th problem. A mixture of gases contains hydrogen, H2 and O2 gases in the ratio of 1:4 weight by weight. What is the molar ratio of the two gases in the mixture? So 2015 competitive exams ಅಲ್ಲಿ ಈ ಕ್ವಶನ್ ಇತ್ತು. ಸೊ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್, ಒಂದು ಗ್ಯಾಸಸ್ ಮಿಕ್ಸ್ಚರ್ ಒಂದು ವೆಸಲಲ್ಲಿದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ ಎರಡು ಮಿಕ್ಸ್ ಮಾಡಿದ್ದಾರೆ. ಹಾಗಾದರೆ ದಟ್ ಗ್ಯಾಸಸ್ ಇನ್ ದ ರೇಷಿಯೋ ಆಫ್ 1:4 weight by weight ಅಂತಂದರೆ ವೇಟ್ ಕೊಟ್ಟಿದ್ದಾರೆ. ಸೊ 1 is the weightage of hydrogen gas and 4 is the weightage of oxygen gas ಅಂತ ಅನ್ಕೋಬೋದು ಬೇಕಾದ್ರೆ. What is the molar ratio? So what is the molar ratio of these gases in a mixture? We have to find out the molar ratio. It is quite simple. So molar ratio find out ಮಾಡಬೇಕು ಅಂದರೆ before that we have to calculate the number of moles of hydrogen and number of moles of oxygen. Then we will get the molar ratio. Okay, how? The number of moles of hydrogen. Okay, number of moles of hydrogen, that is equal to mass by molecular mass ಅಂತ ಗೊತ್ತಿದೆ. Mass by molecular mass. What is the mass? Mass is 1. And what is the molecular mass of hydrogen? It is 2. Okay, 1/2 is the ratio. ಒಂದು 1/2 ನ ಒಂದು ವ್ಯಾಲ್ಯೂ ಸಿಕ್ಕಿದೆ, ಇಟ್ ಇಸ್ ನಂಬರ್ ಆಫ್ ಮೋಲ್ಸ್. ಸೊ 0.5 ಅಂತ ಕನ್ವರ್ಟ್ ಮಾಡಿಬಿಡಿ ಇದನ್ನು. ಹಾಗೆ ನೆಕ್ಸ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಸಿಜನ್, ಓಕೆ, ಅನ್ O2, ದಟ್ ಈಸ್ ಈಕ್ವಲ್ ಟು, ಇಟ್ ಇಸ್ ದ ವೇಟ್ 4. ಓಕೆ, 4 by what is the molecular mass of oxygen? That is 32. Atomic mass is 16, molecular mass is 32, and it will be 1/8 ಅಂತ ಮಾಡ್ಬೋದು. 4/32 is 1/8 ಅಂತ ಕನ್ವರ್ಟ್ ಮಾಡಿ. ಸೊ ಈಗ ದೆನ್ ವಿ ಗೆಟ್ ದ ಮೋಲಾರ್ ರೇಷಿಯೋ. ಮೋಲಾರ್ ರೇಷಿಯೋ ಆಫ್ ಹೈಡ್ರೋಜನ್ ಇಷ್ಟು ಆಕ್ಸಿಜನ್ ಇಸ್ ಈಕ್ವಲ್ ಟು, ಮೋಲ್ಸ್ ರೇಷಿಯೋ ಎಷ್ಟಿದೆ? ಮೋಲ್ಸು ನಾವು 1/2, ಆ್ಯಂಡ್ ಆಕ್ಸಿಜನ್ ಎಷ್ಟಿದೆ? ಇಷ್ಟು 1/8. ಓಕೆ, 1/2 1/8 ಇದೆ. ಸೊ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿ. ಸೊ ಫಾರ್ ಎಕ್ಸಾಂಪಲ್ 8 ಇದೆ, 8ಇಂದ ಮಲ್ಟಿಪ್ಲೈ ಮಾಡಿ, ದೆನ್ 8ಇಂದ ಮಲ್ಟಿಪ್ಲೈ ಮಾಡಿದ್ರೆ ದೆನ್ ವಿ ಗೆಟ್ 8/2 ಅಂತ ಸಿಗುತ್ತೆ. ದೆನ್ ಇಟ್ ಇಸ್ 4 ಇಷ್ಟು 8/8 ಅಂತಂದರೆ ಇಟ್ ವಿಲ್ ಬಿ 1, 4:1. ಓಕೆ, ದ ರೇಷಿಯೋ ಇಸ್ 4:1. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಬರ್ಬೋದು. ಮೋಲಾರ್ ರೇಷಿಯೋ ಅಂತ ಕೊಟ್ಟರೆ, ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ನ ಫಸ್ಟ್ ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ಮೋಲಾರ್ ರೇಷಿಯೋ. ಸೊ ದಿಸ್ ಇಸ್ ದ ಆನ್ಸರ್. 4:1 is the right answer. Okay, and here is the next problem, 41th problem. 250 ml of 2 molar solution contains 49 gram of a substance. Calculate the molecular weight of the compound. So how to calculate the molecular weight? If they have given volume and molar concentration and weight. Okay, options only 196, 49, 98, 24.5. So we have to calculate the molecular weight. Okay, molecular weight find out ಮಾಡಬೇಕು ಅಂದರೆ, ಸೊ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಇಂಡಿವಿಜುವಲ್ ಎಲಿಮೆಂಟ್ಸ್ ಅಂತ ಗೊತ್ತಿದೆ, ಬಟ್ ಅಲ್ಲಿ ಕಾಂಪೌಂಡ್ ಯಾವುದು ಅಂತಲೇ ಗೊತ್ತಿಲ್ಲ ನಮಗೆ. ಹಾಗಾದರೆ ಯೂಸಿಂಗ್ ದೀಸ್ ತ್ರೀ ಡಾಟಾಸ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ವೇಟ್. ಹೇಗೆ ಮಾಡ್ಬೋದು? ದ ಸಿಂಪ್ಲೆಸ್ಟ್ ಮೆಥಡ್ ನೋಡಿ, 250 ml 2 molar ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಸಿಂಪಲ್, ಹೇಗೆ ಯಾಕೆಂತ ಹೇಳ್ತೀನಿ, ನಂಬರ್ ಆಫ್ ಮೋಲ್ಸ್. ಓಕೆ, ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ಅಂತ ಫೈಂಡ್ ಮಾಡಿ, ಹೇಗೆ ವಾಲ್ಯೂಮ್ ಇಂಟು ಕಾನ್ಸಂಟ್ರೇಷನ್. ಸೊ ಎಮ್ ಅಂದರೆ ಕಾನ್ಸಂಟ್ರೇಷನ್ ಅಂತ ತಿಳ್ಕೊಳ್ಳಿ. ಸೊ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 250 ml ಇದೆ, ಇಂಟು ಕಾನ್ಸಂಟ್ರೇಷನ್ 2 molar ಇದೆ. ಸೊ ml ಇದೆ, ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಟು ಲೀಟರ್. ದಟ್ ಮೀನ್ಸ್ ಡಿವೈಡ್ ಬೈ 1000 ಮಾಡಿದ್ರೆ ದೆನ್ ವಿ ಗೆಟ್, ಸೊ ಎಷ್ಟು ಬರುತ್ತೆ? ಸೊ 25, 4 ಹೋಗುತ್ತೆ, ದೆನ್ ಇಟ್ ವಿಲ್ ಬಿ 0.5 mole. ಓಕೆ, 0.5 mole ಸಿಕ್ತು. ನಂಬರ್ ಆಫ್ ಮೋಲ್ಸ್ ಇಷ್ಟು ಸಿಕ್ಕಿದೆ. ಹಾಗಾದರೆ ಇಲ್ಲಿ 49 ಗ್ರಾಮ್ ಅಂತ ಕೊಟ್ಟಿದ್ದಾರೆ. 0.5 ಮೋಲ್ಗೆ, ಓಕೆ, 0.5 mole ಇರೋದು 49 ಗ್ರಾಮ್. ಓಕೆ, 0.5 mole ಆಫ್ ಅ ಕಾಂಪೌಂಡ್ ಹ್ಯಾಸ್ ಎ ವೇಟೇಜ್ ಆಫ್ 49 ಗ್ರಾಮ್. ಸೊ ದಿಸ್ ಇಸ್ ದ ಗಿವನ್ ಡಾಟಾ. ಬಟ್ ಆ್ಯಕ್ಚುಯಲ್ ಡಾಟಾ ಏನು ಗೊತ್ತಿದೆ? 1 mole ಅಂದರೆ ಗೊತ್ತು ನಮಗೆ. 1 mole ಇಸ್ ಈಕ್ವಲ್ ಟು ವಾಟ್?
ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂದರೆ ಮಾಲಿಕ್ಯುಲರ್ ವೇಟ್ ಅಂತ ಹೇಳ್ಬೋದು. ಸೊ ದ ಮಾಲಿಕ್ಯುಲರ್ ವೇಟ್ ಈಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೇಟ್. ವಿ ಡೋಂಟ್ ನೋ ದ ಮಾಲಿಕ್ಯುಲರ್ ವೇಟ್, ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್. ಓಕೆ, ಹಾಗೇನಾಗುತ್ತೆ ದೆನ್ 49/0.5. ಓಕೆ, ಒಂದು ಪಾಯಿಂಟ್ ಶಿಫ್ಟ್ ಮಾಡಿ 5 ಆಗುತ್ತೆ. 49 ಬಿಡ್ವಿ 5 ಅಂತಂದರೆ ದೆನ್ ವಿ ಗೆಟ್ 98. ಓಕೆ, ಸೊ ಜಸ್ಟ್ ಇಲ್ಲಿ ಗ್ರಾಮ್ ಮಾಲಿಕ್ಯುಲರ್ ವೇಟ್ ಅಂತ ಹೇಳಲ್ಲ, ಮಾಲಿಕ್ಯುಲರ್ ವೇಟ್ ಅಂತ ಹೇಳ್ತೀನಿ. ಸೊ 0.5 ಮೋಲ್ಗೆ 49 ಗ್ರಾಮ್ ಅಂತಂದರೆ 1 ಮೋಲ್ಗೆ ಎಷ್ಟು ಸ್ಟ್ಯಾಂಡರ್ಡ್ ರಿಲೇಷನ್ ಗೊತ್ತಿದೆ. 1 ಮೋಲ್ ಇಸ್ ಈಕ್ವಲ್ ಟು ಗ್ರಾಮ್ ಮಾಲಿಕ್ಯುಲರ್ ವೇಟ್. ಸೊ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಮೆಥಡ್ ಅಂದರೆ ಈ ರೀತಿ ಯೂಸ್ ಮಾಡ್ಬೋದು. ಇಫ್ ನೀವು ಬೇರೆ ಯಾವುದೊಂದು ಮೆಥಡ್ ಯೂಸ್ ಮಾಡಬೇಕು ಅಂದರೆ ಜಸ್ಟ್ ಯೂಸ್ ದ ಮೊಲಾರಿಟಿ ಫಾರ್ಮುಲಾ. ಓಕೆ, ಮೊಲಾರಿಟಿ ಫಾರ್ಮುಲಾನು ಯೂಸ್ ಮಾಡ್ಬೋದು. ಮೊಲಾರಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಅಂತ ಗೊತ್ತಿದೆ. ವಾಟ್ ಇಸ್ ನಂಬರ್ ಆಫ್ ಮೋಲ್ಸ್? ನಂಬರ್ ಆಫ್ ಮೋಲ್ಸ್ ಮೀನ್ಸ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಂತ ಗೊತ್ತು. ಸೊ ಮಾಸ್ ನಮಗೀಗ ಮಾಸ್ ಗೊತ್ತಿದೆ 49 ಗ್ರಾಮ್, ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡಬೇಕು. ಸೊ ಮೊಲಾರಿಟಿ ಕೊಟ್ಟಿದ್ದಾರೆ 2 ಮೋಲಾರ್, ವಾಲ್ಯೂಮ್ ಕೊಟ್ಟಿದ್ದಾರೆ 250, ಅದನ್ನು ಲೀಟರ್ ಕನ್ವರ್ಟ್ ಮಾಡಿ. ಸೊ ಈ ಫಾರ್ಮುಲಾನು ಕೂಡ ಯೂಸ್ ಮಾಡ್ಬೋದು ನೀವು. ಮೊಲಾರಿಟಿ ಫಾರ್ಮುಲಾ ಇದೆ, ಆ ಫಾರ್ಮುಲಾನು ಕೂಡ ಯೂಸ್ ಮಾಡ್ಬೋದು. ಸೊ ಯೂಸ್ ಮಾಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಆನ್ಸರ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ದ ಬೆಟರ್ ಮೆಥಡ್. ಬಟ್ ಸಿಂಪ್ಲೆಸ್ಟ್ ಮೆಥಡ್ ಅಂದರೆ ಈ ಮೆಥಡ್ನ ಯೂಸ್ ಮಾಡಿ, ಶಾರ್ಟ್ಕಟ್ ಬೇಗನೆ ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. So 98 is the molecular weight of this compound. Option C is the right answer. Okay, option C is the right answer. So the next problem, 42th problem. Equal weights of ethane and hydrogen are mixed in an empty vessel at 25 degrees Celsius. The fraction of total pressure exerted by hydrogen gas is. So here we have to find out the total pressure exerted by hydrogen gas. So ethane and hydrogen are the two gases here. Okay, here two gases kottidare. Then we have to find out the total pressure of hydrogen gas. So one thing I would like to tell you is, so number of mole partial pressure is directly proportional to mole fraction. Okay, this is the important thing. Partial pressure is equal to directly proportional to mole fraction. If we calculate the mole fraction, then we obviously get the total pressure of the gas, hydrogen gas. So how to calculate the mole fraction? It is so easy. So before that we have to calculate the number of moles of hydrogen gas. So number of moles of hydrogen gas, here they have given to calculate hydrogen gas only. So adra hydrogen gas matra calculate ಮಾಡೋಣ, ethane gas necessity ಇರಲ್ಲ ಹಾಗಾದರೆ. ಸೊ ಹಾಗಾದರೆ ಬಟ್ ethane gas calculate ಮಾಡಬೇಕಾಗುತ್ತೆ, ಯಾಕಂದರೆ ಮೋಲ್ ಫ್ರಾಕ್ಷನ್. ಸೊ ಹಾಗಾದರೆ ಇಲ್ಲಿ ನೋಡಿ, ನಂಬರ್ ಆಫ್ ಮೋಲ್ಸ್ ಆಫ್ ಹೈಡ್ರೋಜನ್ ಇದಕ್ಕೆ ಫೈಂಡ್ ಮಾಡೋಕ್ಕೆ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್, ಬಟ್ ವಿ ಡೋಂಟ್ ನೋ ಮಾಸ್. ಸೊ ಲೆಟ್ ಇಟ್ ಬಿ ಎಕ್ಸ್, ಮಾಸ್ನ ಎಕ್ಸ್ ಅಂತ ತಗೋಣ, ಡಿವೈಡೆಡ್ ಬೈ ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಹೈಡ್ರೋಜನ್, ಇಟ್ ಇಸ್ 2, and number of moles of C2H6 ethane, let it be x, and divided by what is the molecular mass C2H6, it means 24 plus 6 30. Okay, x by 30, this is the number of moles, and we have to find out the mole fraction, that means x. Okay, mole fraction ಅಂದರೆ ಇದನ್ನು ತಗೋಬಿಡಿ. mole fraction ಅಂದರೆ ಒಂದು ಕ್ಯಾಪಿಟಲ್ ಲೆಟರ್ ಬರೀತೀನಿ. mole fraction of hydrogen ಫೈಂಡ್ ಔಟ್ ಮಾಡಬೇಕು. the formula is number of moles of hydrogen divided by number of moles of hydrogen plus number of moles of ethane. So this is the formula. Then x by 2 divided by x by 2 plus x by 30 ಅಂತ ಸಿಗುತ್ತೆ. ಸೊ ಎಲ್ಲ ಕಂಪ್ಲೀಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ದೆನ್ ವಿ ಗೆಟ್ 15/16. ಓಕೆ, 15/16 ಸಿಗುತ್ತೆ ಆನ್ಸರ್. ಓಕೆ, ಯಾವುದು? ಮೋಲ್ ಫ್ರಾಕ್ಷನ್ ಆಫ್ ಹೈಡ್ರೋಜನ್. ಸೊ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದಟ್ pressure is directly proportional to mole fraction. Then therefore the fraction of total pressure is what? It is directly proportional to mole fraction x. So that means 15/16. Okay, 15/16, this is the answer. Fraction of total pressure is directly proportional to mole fraction. So what is the mole fraction? 15/16. So this is the answer. Hence the answer is option D. Option D is the right answer. So ಈ ರೀತಿ ಫೈಂಡ್ ಮಾಡಬೇಕು. ಸೊ ಮೋಲ್ ಫ್ರಾಕ್ಷನ್ ಅಂತ ಗೊತ್ತಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಗ್ಯಾಸ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಹೋಲ್ ಸೊಲ್ಯೂಷನ್, ಕಂಪ್ಲೀಟ್ ಒಂದು ಏನಿದೆ ಮಿಕ್ಸ್ಚರ್ ಅದರದ್ದು ನಂಬರ್ ಆಫ್ ಮೋಲ್ಸ್ ತೊಗೋಬೇಕು. ಸೊ ಈ ರೀತಿ ಫೈಂಡ್ ಔಟ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ 15/16 ಸಿಗುತ್ತೆ. ಟೋಟಲ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಂತ ಒಂದು ಈಕ್ವೇಷನ್ ಗೊತ್ತಿದೆ, ಅದನ್ನು ಯೂಸ್ ಮಾಡಿದ್ರೆ ದೆನ್ ವಿ ಗೆಟ್ ದ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ ಬೈ hydrogen gas. This is a fraction. Okay, so option D is the right answer. Next problem, equivalent weight of I2 in a reaction. I2 plus 5Cl2 plus 6H2O 2HIO3 gives plus 10HCl. Okay, so ಇಲ್ಲಿ ಕೇಳಿರೋದು ಈಕ್ವಲೆಂಟ್ ವೇಟ್ ಆಫ್ I2. ಓಕೆ, ಈಕ್ವಲೆಂಟ್ ವೇಟ್ ಗೊತ್ತಿದೆ, ನಾವು ಹೇಳಿದ್ದೆ ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ದೆ. ಈಕ್ವಲೆಂಟ್ ಆ್ಯಂಡ್ ಮಾಲಿಕ್ಯುಲರ್ ವೇಟ್ ಇಸ್ ಡಿಫ್ರೆಂಟ್. ಓಕೆ,
ಈಕ್ವಲೆಂಟ್ ವೇಟ್ ಇನ್ ಕೇಸ್ ಆಫ್ ಆ್ಯಸಿಡ್ ಅಂತಂದರೆ ಅಲ್ಲಿ ಬರೋದು ದಟ್ ಮಾಲಿಕ್ಯುಲರ್ ವೇಟ್ ಡಿವೈಡ್ ಬೈ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಬೇಸಿಸಿಟಿ ಅಂತ ಬರುತ್ತೆ ಇನ್ ಕೇಸ್ ಆಫ್ ಆ್ಯಸಿಡ್. ಇನ್ ಕೇಸ್ ಆಫ್ ಬೇಸ್ ಮಾಲಿಕ್ಯುಲರ್ ವೇಟ್ ಡಿವೈಡೆಡ್ ಬೈ ಎಸಿಡಿಟಿ ಅಂತ ಬರುತ್ತೆ. ಬಟ್ ಇನ್ ಕೇಸ್ ಆಫ್ ಎಲಿಮೆಂಟ್ ಈಗ ಒಂದು ಮಾಲಿಕ್ಯೂಲ್ ಇದೆ I2 ಅಂತ ಅಂದ್ಬಿಟ್ಟು. ಸೊ ಹಾಗಾದರೆ ಇಲ್ಲಿ ಆಗಿರೋದು ಒಂದು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್. ಇನ್ ಕೇಸ್ ಆಫ್ ದಿಸ್ ಟೈಪ್ ಆಫ್ ರಿಯಾಕ್ಷನ್ ಓಕೆ, ಇಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಅಂದರೆ ರೆಡಾಕ್ಸ್ ರಿಯಾಕ್ಷನಲ್ಲಿ ಈಕ್ವಲೆಂಟ್ ವೇಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ದ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್. ಓಕೆ, ಇಲ್ಲಿ I2 ಇದೆ, ಈಕ್ವಲೆಂಟ್ ಆಫ್ ರಿಯಾಕ್ಷನ್ ಈ ಒಂದು ರಿಯಾಕ್ಷನಲ್ಲಿ I2ದು ಈಕ್ವಲೆಂಟ್ ವೇಟ್ ಏನು ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟು ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ I2 ಎಷ್ಟಿದೆ ಇನ್ ಎಲಿಮೆಂಟ್ರಿ ಸ್ಟೇಟ್ ಇಟ್ ಇಸ್ 0. ಓಕೆ, ಇಲ್ಲಿ ಎಷ್ಟಿದೆ ಇಟ್ ಇಸ್ +5. ಓಕೆ, ಫೈಂಡ್ ಔಟ್ ಮಾಡಿ 3 × -2 ಬರುತ್ತೆ ಆ್ಯಂಡ್ ಹೆಚ್ಚು +1 ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ರೀತಿ ಹೆಚ್ಚು +1 ಇದೆ ಆ್ಯಂಡ್ I ಎಷ್ಟಿದೆ ಗೊತ್ತಿಲ್ಲ, ಲೆಟ್ ಇಟ್ ಬಿ X ಆ್ಯಂಡ್ 3 × -2 ಈಸ್ ಈಕ್ವಲ್ ಟು 0. ಸೊ 2 ಇದೆ, 2ನ ಶಿಫ್ಟ್ ಮಾಡಿದ್ರೆ ಇಟ್ ವಿಲ್ ಬಿ 0. ದೆನ್ X ಇಸ್ ಈಕ್ವಲ್ ಟು 3 × -2 6 -6 +1 -5, ಈ ಕಡೆ ಬಂದರೆ +5. ಸೊ +5 ಬರುತ್ತೆ. ಸೊ ಹಾಗಾದರೆ ವಾಟ್ ಇಸ್ ದ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್? ಇಟ್ ಇಸ್ +5. ಇಲ್ಲಿಂದ ಇಲ್ಲಿಗೆ ಡಿಫರೆನ್ಸ್ ಎಷ್ಟಿದೆ ನೋಡಿ, +5 ಅಷ್ಟು ಚೇಂಜ್ ಇದೆ. ಓಕೆ, 0 ಇಂದ +5 ಆಗಿದೆ. ಸೊ ದೆರ್ ಇಸ್ ಅ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ I. ಓಕೆ, ಹಾಗಾದರೆ ವಿ ಹ್ಯಾವ್ ಎ ಫಾರ್ಮುಲಾ ಈಕ್ವಲೆಂಟ್ ವೇಟ್ ಈಸ್ ಈಕ್ವಲ್ ಟು, ಇನ್ ದಿಸ್ ಕೇಸ್ ರೆಡಾಕ್ಸ್ ರಿಯಾಕ್ಷನಲ್ಲಿ ಈಕ್ವಲೆಂಟ್ ವೇಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಈಕ್ವಲೆಂಟ್ ವೇಟ್ I2 ಇದೆ. ಸೊ ಹಾಗಾದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಈಕ್ವಲೆಂಟ್ ವೇಟ್ ಆಫ್ I ಹಿಯರ್. ಈಕ್ವಲೆಂಟ್ ಈಸ್ ಈಕ್ವಲ್ ಟು ಅಟಾಮಿಕ್ ವೇಟ್, ಅಂದರೆ ಅಟಾಮಿಕ್ ವೇಟ್ ಅಂದರೆ I ಅಂತ ಇದೆ ಅಂದ್ಕೊಳ್ಳಿ. ಇದು ಅಟಾಮಿಕ್ ವೇಟ್ ಎಷ್ಟಿದೆ ಗೊತ್ತಿಲ್ಲ ನಮಗೆ, ಲೆಟ್ ಇಟ್ ಬಿ M. ಓಕೆ, ಡಿವೈಡೆಡ್ ಬೈ ವಾಟ್ ಇಸ್ ದ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಅಟಾಮಿಕ್ ವೇಟ್ ಡಿವೈಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಅಟಾಮಿಕ್ ವೇಟ್ ಗೊತ್ತಿಲ್ಲ ಅಂದರೆ ಲೆಟ್ ಇಟ್ ಬಿ M ಅಂತ ತೊಗೊಂಡಿದ್ದೀನಿ, ಹೇಳಿದೆ ಅಟಾಮಿಕ್ ವೇಟ್ ಅಂದರೆ. ಸೊ ಇದನ್ನು ಅಟಾಮಿಕ್ ವೇಟ್ ಅಂತಲೇ ಬರಿತೀನಿ. ಓಕೆ, ಅಟಾಮಿಕ್ ವೇಟ್ ಆರ್ ಮಾಲಿಕ್ಯುಲರ್ ವೇಟ್. ಸೊ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಸೊ M ಅಂದರೆ ಅಟಾಮಿಕ್ ವೇಟ್ ತೊಗೊಂಡ್ರೆ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ +5. 0 ಇಂದ +5 ಅಂದರೆ ದೇರ್ ಇಸ್ ಎ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಸೊ ಇಟ್ ವಿಲ್ ಬಿ 5. ದ ಆನ್ಸರ್ ಇಸ್ M/5. ಸೊ ಇನ್ ದಿಸ್ ಕೇಸ್ ಈ ರೀತಿ ಇದ್ದಾಗ ರೆಡಾಕ್ಸ್ ರಿಯಾಕ್ಷನ್ ಇದ್ದಾಗ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ತಗೋತೀವಿ. ಆ್ಯಸಿಡ್ ಕೊಟ್ಟಿದ್ದಾಗ ಅಟಾಮಿಕ್ ವೇಟ್ ಡಿವೈಡ್ ಬೈ ಬೇಸಿಸಿಟಿ ಅಂತ ತಗೋತೀವಿ. ಬೇಸ್ ಕೊಟ್ಟಾಗ ಅಟಾಮಿಕ್ ವೇಟ್ ಡಿವೈಡ್ ಬೈ ಆ್ಯಸಿಡಿಟಿ ಅಂತ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಬಟ್ ಇನ್ ಕೇಸ್ ಆಫ್ ಎಲಿಮೆಂಟ್ ಅಂತ ಕೊಟ್ಟಾಗ ಅಂದರೆ ಯಾವುದೋ ಸಿಂಪಲ್ ಎಲಿಮೆಂಟ್ ಕೊಟ್ಟಾಗ ಅಟಾಮಿಕ್ ವೇಟ್ ಡಿವೈಡ್ ಬೈ ಇಟ್ಸ್ ವೇಲೆನ್ಸಿ ಅಂತ ತಗೋತೀವಿ. ಸೊ ಈ ರೀತಿ ಈಕ್ವಲೆಂಟ್ ವೇಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ತುಂಬ ಸಿಂಪಲ್ ಪ್ರಾಬ್ಲಮ್. ಓಕೆ, ಈ ರೀತಿ ಪ್ರಾಬ್ಲಮ್ ಅರೈಸ್ ಆಗ್ಬೋದು ಬೇರೆ ರೀತಿ. ಓಕೆ, ಸೊ ಹಾಗಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಬೇರೆ ಪ್ರಾಬ್ಲಮ್ಸ್ಗಳನ್ನ ಆನ್ ದ ಬೇಸಿಸ್ ಆಫ್ ಲಿಮಿಟಿಂಗ್ ರಿಯೇಜೆಂಟ್ ಮೇಲೆ ಇರೋ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ ಜಾಸ್ತಿ. ಓಕೆ, ಸೊ ಇಷ್ಟು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಿ. ಡೌಟ್ಸ್ ಇದ್ದರೆ ಯಾವ್ದಾದ್ರು ಕ್ವಶನ್ಸ್ಗಳು ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ಗಳನ್ನ ಹಾಕಿ. ಕ್ವಶನ್ಸ್ ಯಾವ್ದಾದ್ರು ಡೌಟ್ಸ್ ಇದ್ದರೆ ಸಾಲ್ವ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನು ಸಾಲ್ವ್ ಮಾಡ್ತೀನಿ ಈಸಿಯಾಗಿ. ಓಕೆ, ಥ್ಯಾಂಕ್ ಯು.